ಪ್ರತಿಯೊಬ್ಬರು ಕೂಡ ಅವ್ರು ಹಂಗಂದ್ರು ಅಂತ ನಾನು ಹಿಂಗಂತೀನಿ ಅನ್ನೋದಲ್ಲ. ಇದು ಚುನಾವಣೆ ಸಂದರ್ಭದಲ್ಲಿ ಜನಾಭಿಪ್ರಾಯಗಳನ್ನು ಮೂಡಿಸಬೇಕು ಈ ಥರ ಹೇಳಿಕೆಗಳನ್ನ ಕೊಡೋದ್ರ ಮುಖಾಂತರ. ಹಾಗಾಗಿ ಜನರ ಅಭಿಪ್ರಾಯ ಬದಲಾಗಬೇಕು ಒಬ್ಬರ ವಿರುದ್ಧ. ಆ ರೀತಿಯಾದಂತಹ ಲೆಕ್ಕಾಚಾರದಲ್ಲಿ ಆಡಿರ್ತಕ್ಕಂಥ ಮಾತು. ಈ ಬಗ್ಗೆ ಚರ್ಚೆಯನ್ನು ಆರಂಭ ಮಾಡ್ತೀನಿ. ಕಾಂಗ್ರೆಸ್ನಿಂದ ವಕ್ತಾರರು ನಟರಾಜ್ ಗೌಡರಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿಯಿಂದ ವಕ್ತಾರರು ಮಹೇಶ್ ಅವರಿದ್ದಾರೆ, ನಮಸ್ಕಾರ. ಹಾಗೆಯೇ JDSನಿಂದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗಂಗಾಧರ ಮೂರ್ತಿ ಅವರಿದ್ದಾರೆ, ತಮಗೂ ಕೂಡ ನಮಸ್ಕಾರ. ಮೊದಲಿಗೆ ನಾನು ಆಡಳಿತ ಪಕ್ಷದಿಂದನೇ ಆರಂಭ ಮಾಡಿಬಿಡ್ತೀನಿ. DK ಶಿವಕುಮಾರ್ ಅವರು ಈಗ ಕಳೆದ 3 ದಿನಗಳ ತನಕನೂ ಹೆಚ್ಚು ಕಡಿಮೆ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ತಾ ಇದ್ರು ಮಾತಿನಲ್ಲಿ. ಈಗ ಯಾಕೋ 3 ದಿವಸಗಳ ನಂತರ ಮಾತುಗಳನ್ನ ಕೇಳ್ತಾ ಇದ್ರೆ ಸ್ವಲ್ಪ ಡಿಸ್ಟರ್ಬ್ ಆದ್ರ ಅಂತ ಒಂದು ಅನುಮಾನ ಮೂಡ್ತಾ ಇದೆ. ತಾವೇನು ಹೇಳ್ತೀರಿ? ಇಲ್ಲ, ಖಂಡಿತವಾಗಿಲ್ಲ. ಈಗ ಚುನಾವಣಾ ಸೋಲಿನ ಭಯ ಯಾರು ಕಾಡ್ತಾ ಇದೆ? ಮಾನ್ಯ ಕುಮಾರಸ್ವಾಮಿ ಅವ್ರು ಕಾಡ್ತಾ ಇದೆ. ಅದಕ್ಕಾಗಿ ಯಾವ ಸುಮಲತಾ ಅವ್ರನ್ನ ಎಷ್ಟು ಪ್ರತಿರೋಧ ಮಾಡಿದ್ರು, ಹೀಯಾಳಿಸಿದ್ರು, ಗೇಲಿ ಮಾಡಿದ್ರು, ವ್ಯಂಗ್ಯ ಮಾಡಿದ್ರು, ಅಂಥವ್ರ ಮನೆಗೆ ಇವಾಗ ನಾನು ಹೋಗಿ ನಿಂತ್ಕೊಂತೀನಿ, ನಾನು ಮತ್ತೆ ಸಹಾಯ ಕೇಳ್ತೀನಿ ಅಂದರೆ ಕೇಳ್ಬೋದು. ಅವರ ಇಚ್ಛೆ ಅದು. ಯಾಕಂದರೆ ಮೈತ್ರಿನಲ್ಲಿದ್ದಾರೆ, ಸುಮಲತಾ ಅವರು ಕೂಡ ಮೈತ್ರಿನಲ್ಲಿದ್ದಾರೆ. ಬಟ್ ಅಂಬರೀಷ್ ಅವರ ಏನಿತ್ತು, ಅವರ ಕೊಡುಗೆ ಏನಿತ್ತು, ಅವರ ಲೆಗಸಿ ಏನಿತ್ತು, ಅವರ ಲೆಗಸಿ ಇತ್ತು ಕಾಂಗ್ರೆಸ್ನಲ್ಲಿ. ಅಂಬರೀಷ್ ಅವ್ರಿಗೆ ಕಾಂಗ್ರೆಸ್ ಯೂನಿಯನ್ ಮಿನಿಸ್ಟರ್ ಆಗಿದ್ರು, ಸ್ಟೇಟಲ್ ಮಿನಿಸ್ಟರ್ ಆಗಿದ್ರು, MLA ಆಗಿದ್ರು, MP ಆಗಿದ್ರು, ಎಲ್ಲ ರೀತಿಯ ಅವಕಾಶಗಳು, ಗೌರವಗಳು ಅವ್ರಿಗೆ ಸಿಕ್ಕಿತ್ತು. ಅದನ್ನೇ ಮುಂದುವರಿಸಿಕೊಂಡು ನಾವು ಕೂಡ ಕಾಂಗ್ರೆಸ್ನಲ್ಲಿ ಸುಮಲತಾ ಅವ್ರಿಗೆ ಹೇಳಿದ್ವಿ, ಬನ್ನಿ ಬೆಂಗಳೂರಿಗೆ ಬನ್ನಿ, ಅದರ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡು ನಿಲ್ಲಿ ಅಂತ. ಅವಾಗ 2019 ನಾವು ಹೇಳಿದ್ವಿ. ಅವಾಗ ಅವ್ರು ಕೇಳ್ಕೊಂಡಿದ್ದು ಮಂಡ್ಯ, ನಾವು 19ರಲ್ಲಿ ಹೇಳಿದ್ವಿ. ಆದರೆ ಆ ಮೈತ್ರಿ ಧರ್ಮಕ್ಕೆ ನಾವು ಕುಮಾರಸ್ವಾಮಿ ಅವರು ಬಿಟ್ಟು, ನಿಖಿಲ್ ಕುಮಾರಸ್ವಾಮಿ ಅವರು ನಿಂತಿದ್ರು. ಆ ಸಮಯದಲ್ಲಿ ಮೈತ್ರಿ ಧರ್ಮಕ್ಕೆ ಬಿಟ್ಟು ನಾವು ಅವ್ರು ಬಿಟ್ಕೊಟ್ಟಿದ್ವಿ. ನಾವೇ ಗೆಲ್ಬೋದಾಗಿದ್ದಂಥ ಕ್ಷೇತ್ರವನ್ನು ಬಿಟ್ಕೊಟ್ವಿ. ಆದರೆ ಅದು ಸೋತ್ರು, JDS ಸೋಲ್ತು ಅದನ್ನು. ಆದರೆ JDSನ ತಪ್ಪಿನಿಂದ, JDSನ ವ್ಯಂಗ್ಯ ಕುಹುಕದಿಂದ ಮಂಡ್ಯ ಜನ ಎಲ್ಲ ಸೇರಿ ಅಂಬರೀಷ್ ಅವ್ರಿಗೊಂದು ಗೌರವ ಕೊಡಬೇಕು ಅಂತೇಳಿ ಸುಮಲತಾ ಅವ್ರನ್ನ ಗೆಲ್ಲಿಸಿದ್ರು. ಸ್ವಾಭಿಮಾನದ ಮತ ಅಂತ ಹೇಳಿ ಸುಮಲತಾ ಅವ್ರು ಕೇಳಿ ಪಡ್ಕೊಂಡಿದ್ದು. ಇವತ್ತು ಆ ಸ್ವಾಭಿಮಾನವನ್ನು ಸುಮಲತಾ ಅವ್ರು ಬಿಡಬಾರ್ದು. ಯಾಕಂದರೆ ಅಂಬರೀಷ್ ಅವರು ಯಾವತ್ತೂ ಕೂಡ ತಮ್ಮ ಸಿದ್ಧಾಂತದಲ್ಲಿ ರಾಜಿ ಮಾಡ್ಕೊಂಡವರಲ್ಲ, BJP ಪರವಾಗಿ ವಾಲ್ದವರಲ್ಲ. ಅದು ಎಸ್ಪೆಷಲಿ ಈಗ ಕುಮಾರಸ್ವಾಮಿ ಅವರು ಇದ್ದರೂ ಕೂಡ ಕುಮಾರಸ್ವಾಮಿ ಅವ್ರಿಗೆ ಅವರೇನು ಬೆಂಬಲ ಯಾವತ್ತೂ ಕೊಟ್ಟಿರಲಿಲ್ಲ ಅಂಬರೀಷ್ ಅವರು. ಇವತ್ತು ಅಂಬರೀಷ್ ಅವರ ಲೆಗಸಿಗೆ ಅವಮಾನ ಮಾಡಿದ್ದಾರೆ BJP ಮತ್ತು JDS. ಯಾಕಂದ್ರೆ JDS ಸುಮಲತಾನ ಬಿಜೆಪಿ ಕೇಳ್ತಾ ಇರ್ತಕ್ಕಂಥದ್ದು ಸುಮಲತಾನ, ಅದನ್ನ ಕ್ಲಾರಿಫೈ ಮಾಡಬೇಕು. ಕೇಳಿ, ಅದು ಈಗ ಸುಮಲತಾ ಅವರು ಯಾವ ರೀತಿಯ ಕಾಂಪ್ರಮೈಸ್ ಬೇಕಾದ್ರೂ ಮಾಡ್ಕೊಬೋದು, ಯಾವ ರೀತಿಯಾಗಿ ಹೊಂದಾಣಿಕೆ ಮಾಡ್ಕೊಂಡು ಅವ್ರು ಬೆಂಬಲ ಕೊಡ್ಬೋದು. ಆದರೆ JDS ಮತ್ತೆ BJP ಇವತ್ತು ಅವರು ಅಂಬರೀಷ್ ಅವರ ಲೆಗಸಿಗೆ ಗೌರವ ಕೊಡಬೇಕಿದ್ರೆ ಸುಮಲತಾ ಅವ್ರಿಗೆ ಅಲ್ಲಿ ಅಭ್ಯರ್ಥಿ ಮಾಡಬೇಕಿತ್ತು. ಸುಮಲತಾ ಅವ್ರಿಗೆ ಅಭ್ಯರ್ಥಿ ಮಾಡ್ದಲೆ ಅಂಬರೀಷ್ ಅವ್ರಿಗೆ ಇವರು ಅವಮಾನ ಮಾಡಿದ್ದಾರೆ ಅಂತ ಸ್ಪಷ್ಟವಾಗಿ ಹೇಳ್ಬೋದು. ಅಲ್ಲಲ್ಲ, ಈ ಯಾವ ವಿಚಾರಗಳು ಕೂಡ ನನ್ನ ಪ್ರಕಾರ ಅವ್ರ ಬಾಯಲ್ಲಿ ಬಂದಿದ್ದಲ್ಲ. ಗಂಗಾಧರ ಮೂರ್ತಿ ಅವರೇ, ಕುಮಾರಸ್ವಾಮಿ ಅವರೇ ಫಸ್ಟ್ ಶುರು ಮಾಡಿದ್ದು. ಆ್ಯಕ್ಚುಲಿ ಅವ್ರು ಹಾಸ್ಪಿಟ್ಲಿಗೆ ಹೋಗೋಕ್ಕೂ ಮೊದಲು ಒಂದು ಮಾತು ಹೇಳ್ಬಿಟ್ಟು ಹೋಗ್ತಾರೆ, DK ಶಿವಕುಮಾರ್ ಅವರೇ ನನ್ನ ಬೆನ್ನಿಗೆ ಚೂರಿ ಹಾಕಿದ್ದು, ರಾಜಕೀಯವಾಗಿ ವಿಷ ಕೊಟ್ಟಿದ್ದು ಅಂತ. ಅಲ್ಲಿಂದ ಶುರುವಾದ ಮಾತುಗಳು ಇವೆಲ್ಲವೂ ಕೂಡ. ಅದು ಹಾಗೆ ಡೆವಲಪ್ ಆಗ್ತಾ ಆಗ್ತಾ ಈಗ ಇಲ್ಲಿ ತನಕ ಬಂದು ನಿಂತಿದೆ. ಇಲ್ಲ, ಒಂದು ಕರೆಕ್ಷನ್, ಎಲ್ಲೂ ಕೂಡ ಕುಮಾರಸ್ವಾಮಿ ಅವರು DK ಶಿವಕುಮಾರ್ ಅವ್ರ ಬೆನ್ನಿಗೆ ಚೂರಿ ಹಾಕಿದ್ರು, ವಿಷ ಕೊಟ್ಟರು ಅಂತ ಹೇಳಿ ಒಂದು ನಿಮಿಷ ಇಲ್ಲ, ಗೊತ್ತು ನನಗೆ. ಕಾಂಗ್ರೆಸ್ ಪಾರ್ಟಿ ನಮಗೆ ವಿಷ ಆಗ್ತು, ಬೆನ್ನಿಗೆ ಚೂರಿ ಆಗ್ತು, ಕಾಂಗ್ರೆಸ್ಸಿನ ಕರ್ನಾಟಕದ ಕೆಲವು ನಾಯಕರು ಅಂತ ಹೇಳಿ ಪರ್ಟಿಕ್ಯುಲರ್ ಆಗಿ ಹೆಸರು ಸಮೇತ ಹೇಳಿದ್ದಾರೆ, ಅದು ಬೇರೆ ವಿಚಾರ. ಆದರೆ ಇಲ್ಲಿ ಗಮನಿಸಬೇಕಾದಂಥ ಅಂಶ ಏನು ಅಂದರೆ, ಮೊನ್ನೆ ಶಿವಕುಮಾರ್ ಅವರು ನಿನ್ನೆಯಿಂದ ಅಗ್ರೆಸಿವ್ ಆಗಿ ಬೆಂಗಳೂರು ಗ್ರಾಮಾಂತರ ಮತ್ತು ಮಂಡ್ಯಗೆ ಹೋದಂಥ ಸಂದರ್ಭದಲ್ಲಿ ಲಾಸ್ಟ್ ಟೈಮು ನನಗೆ ಪೆನ್ನು ಪೇಪರ್ ಕೊಡಿ, ನನಗೊಂದು ಅವಕಾಶ ಇದೆ, ದಯವಿಟ್ಟು ಓಟ್ ಹಾಕಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಸಮಾಜದ ಸಭೆಗಳಲ್ಲಿ ನಾನು ಒಕ್ಕಲಿಗ ಒಬ್ಬ, ಈ ಥರದ್ದು ಓಟ್ ಹಾಕಿದ್ರೆ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಕಾಡಿ ಬೇಡಿ ಓಟ್ ಹಾಕ್ಸ್ಕೊಂಡ್ರು. ಜನನು ಓಟ್ ಹಾಕಿದ್ರು. ಆದರೆ ಪೆನ್ನು ಪೇಪರು ಸಿಕ್ತು, ಆದರೆ ನಿಜವಾದ ಪೆನ್ನು ಪೇಪರ್ ಸಿಕ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ ಇವತ್ತು ಅವರು ಈ ಹೊಸ ನಾಟಕ ಸ್ಟಾರ್ಟ್ ಆಗಿದ್ದಾರೆ. ಅವತ್ತು ಆ ಚುನಾವಣೆಗಳಲ್ಲಿ ಎಲ್ಲೆಲ್ಲೂ ಕೂಡ ಕುಮಾರಸ್ವಾಮಿಯವ್ರ ಬಗ್ಗೆ ಆಗಲಿ ಅಥವಾ JDS ಬಗ್ಗೆ ಆಗಲಿ ಮತ್ತು ಜೊತೆಗೆ ಸಿದ್ದರಾಮಯ್ಯನವರು ಮಾಡಿದಂಥ ಮೋಸದ ಬಗ್ಗೆ ಆಗಲಿ, ಒಳಗಡೆ ಸಿದ್ದರಾಮಯ್ಯನವರು ಕುಮಾರಸ್ವಾಮಿಗೆ ಮೋಸ ಮಾಡ್ಬಿಟ್ರಪ್ಪ ಅಂತ ಒಕ್ಕಲಿಗರ ಹತ್ರನೇ ಹೇಳ್ತಿದ್ರು, ಒಕ್ಕಲಿಗರ ಹತ್ರನೇ ಹೇಳ್ತಿದ್ರು. ಆಮೇಲೆ ಕೊನೆಗೆ ನೀವು ಮಾತಾಡುವಾಗ ನಾನು ಮಾತಾಡಿಲ್ಲ. ಆನ್ ದಿ ರೆಕಾರ್ಡ್ ಎಲ್ಲರೂ ಇದ್ರೆ ದಾಖಲಾತಿ ಕೊಡಿ, ವಿಡಿಯೋ ಇದ್ರೆ ಕೊಡಿ. ಸುಳ್ಳು ಮಾಹಿತಿ ನೀವು ಹೇಳಿದ್ದಕ್ಕೂ ಯಾವುದಕ್ಕೂ ದಾಖಲೆನೇ ಇಲ್ಲ. ಇದೇ ಅಲ್ಲ, ಯಾವ್ದಿದೆ? ಈಗ ಕೊಟ್ರೆ ಅವ್ರಿಗೆ ಒಂದು ಸುಳ್ಳು ಹೇಳಿದ್ರಿ. ಒಂದೇ ನಿಮಿಷ, ಅಂಬರೀಷ್ಗೂ JDSಗೂ ಸಂಬಂಧನೇ ಇಲ್ಲ ಅಂದ್ರಿ. ರಾಜಕೀಯ ಪ್ರಾರಂಭ ಮಾಡಿದ್ದು ಅಂಬರೀಷ್, ಗೊತ್ತಿರ್ಬೇಕು. ಅಲ್ಲಿ ಶುರು ಮಾಡಿದಿರ್ಬೋದು ಕಳೆದ 25-20 ವರ್ಷಗಳು. ಹೇಳಿ, ಒಂದ್ ನಿಮಿಷ, ರಾಜಕೀಯ ಪ್ರಾರಂಭ ಮಾಡಿಸಿ MP ಮಾಡಿದ್ದು JDS,
ನಾಟ್ ಕಾಂಗ್ರೆಸ್. ಎಲ್ಲ ಆಯ್ತು. ಬಹಳ ಜನಕ್ಕೆ ರಾಜಕೀಯ ಜನ್ಮ ಕೊಟ್ಟವ್ರನ್ನ ಕರ್ಕೊಂಡೋಗಿ ನಿಮ್ಮಲ್ಲಿ ಮಾಡ್ಕೊಳ್ಳೋದು ಬಹಳ ದೊಡ್ಡ ವಿಷಯ. ಹಾಗೆ ನೋಡೋದು ಸಿದ್ದರಾಮಯ್ಯನವರು ಏನ್ ಮೂಲ ಮಾತಾಡೋರ್ಗು ಬಿಡಿ ಪ್ಲೀಸ್. ಜೆಡಿಎಸ್ ಮಾತಾಡೋರ್ಗು ಬಿಡಿ ಪ್ಲೀಸ್. ಅಲ್ಲ ಆದ್ರೂ ನೀವು ಅಲ್ಲ, ಒಂದ್ ನಿಮಿಷ ನೀವೇ ಮಾತಾಡಿ. ಅವ್ರು ಹೇಳ್ಬಿಡ್ಲಿ, ಅವ್ರು ಹೇಳ್ಬಿಡ್ಲಿ, ಆಮೇಲೆ ನಿಮ್ ಟರ್ನ್ ಮಾತಾಡ್ಬಿಡಿ. ಅದರ ಸುಳ್ಳು ಆಮೇಲೆ ನಿಮ್ ಟರ್ನ್ ಮಾತಾಡಿ. ಅಲ್ಲ ಮಾತಾಡಿ. ಇಡೀ ದೇಶಕ್ಕೆ ಗೊತ್ತು ಶಾಂತಿವನದಲ್ಲಿ ಕೂತು ಯಾವ ಸರ್ಕಾರ ನಿಲ್ಲಿಸಬೇಕು ಅಂತ ಮಾತಾಡ್ತಾ ನಾಯಕರು ದೇಶಕ್ಕೆ ಗೊತ್ತು. ಅದಕ್ಕೆ ದಾಖಲೆ ಬೇಕಾ? ಪಂಚತಾರ ಹೋಟೆಲ್ ಕೂತ್ಕೊಂಡು ಯಾರು ಗೊತ್ತಾ ಎಲ್ಲರಿಗೂ? ಅದಕ್ಕೆ ನಾನು ಹೇಳೋದೇನು ಅಂತಂದ್ರೆ, ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮೊನ್ನೆಯಿಂದ ಪ್ರಾರಂಭ ಮಾಡಿದ್ದಾರೆ. ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ, ಸಿದ್ದರಾಮಯ್ಯನವರು ಸರ್ಕಾರ ಉರುಳಿಸ್ತಿದ್ದಾರೆ, ಸಿದ್ದರಾಮಯ್ಯನವ್ರ ತಂಡ ಕಾಂಗ್ರೆಸ್ಸಿಂದ ಭಾಳ ಜನ ಶಾಸಕರನ್ನ ಬಿಜೆಪಿ ಕಳಿಸ್ತಾ ಇದೆ, ವ್ಯಾಪಾರ ನಡೀತಾ ಇದೆ ಅಂತೇಳಿ ಕುಮಾರಸ್ವಾಮಿ ಅವ್ರ ಜೊತೆ ಎಷ್ಟು ಸಲ ಚರ್ಚೆ ಮಾಡಿಲ್ಲ ನೀವು ಕ್ಯಾಬಿನೆಟ್ ಅಲ್ಲಿ ಇದ್ಕೊಂಡು? ಹೇಳಿಲ್ವಾ? ಹೇಳಿ ಶಿವಕುಮಾರ್ ಅವರು ಹೇಳಿ. ಇವತ್ತು ಅವ್ರ ಏನು ಹಾಸನಾಂಬ ಮತ್ತೊಂದು ಮಾತಾಡ್ತಿದಾರಲ್ಲ, ಆ ಹಾಸನಾಂಬ ಮೇಲೆ ಆಣೆ ಇಟ್ಟು ಹೇಳಿ, ಸಿದ್ದರಾಮಯ್ಯನವರು ಈ ಸರ್ಕಾರ ಉರುಳಿಸ್ಲಿಕ್ಕೆ, ಕುಮಾರಸ್ವಾಮಿ ಅವರು ನಮ್ದು ಸರ್ಕಾರ ಉರುಳಿಸ್ಲಿಕ್ಕೆ ಶಾಸಕರನ್ನ ಕಳಿಸ್ತಿದ್ದಾರೆ. ಅವರು ನನ್ನ ಮಾತು ಯಾರು ಕೇಳ್ತಿಲ್ಲ, ಅವ್ರು ಯಾರು ನನ್ನ ಮಾತು ಕೇಳ್ತಿಲ್ಲ. ಅವ್ರು ಯಾರು ವಿಚಲಿತ ಆಗಿದೆ. ಅವ್ರು ಏನೋ ಹೇಳಕ್ ಹೋದಾಗ ನೀವು ಮಧ್ಯದಲ್ಲಿ ಹೇಳಿದ್ರಂಗೆ, ನೀವ್ ಹೇಳಿದಾಗ ಅವ್ರ ಅಂದ್ರ ಸತ್ಯ ಅಲ್ಲ ಅಂತ. ಸತ್ಯ ಹೇಳ್ತೀವಿ ನಾವು. ಅಲ್ಲ, ಫಸ್ಟ್ ಜನರಿಗೆ ಬಿಡೋಣ. ಗಂಗಾಧರ ಮೂರ್ತಿ, ನಾನು ಡಿಸ್ಟರ್ಬ್ ಮಾಡಿದ್ರೆ ಮಾತಾಡಲ್ಲ ಸರ್, ಹೇಳ್ಬಿಟ್ಟಿದ್ದೀನಿ ಈಗಲೇ. ಅವ್ರ ಸಬ್ಜೆಕ್ಟ್ ಬಂದಾಗ 1 hour ಮಾತಾಡಲಿ, ನಾನು ಸತ್ಯಕ್ಕೆ ಬರಲ್ಲ. ನಾನು ಸತ್ಯನ ಸುಳ್ಳ ಅಂತ ಜನ ತೀರ್ಮಾನ ಮಾಡ್ತಾರೆ, ನೀವಲ್ಲ. ನೀವು ಅಡ್ಡ ಬರಬೇಡಿ ಅಷ್ಟೇ. ನನಗೂ ಅಡ್ಡ ಬರಕ್ ಬರುತ್ತೆ, ಆದ್ರೆ ನನ್ನ ಸಂಸ್ಕಾರ ಅಲ್ಲ, ಅಡ್ಡ ಬರೋದು ವಿಷಯ ಅಲ್ಲ, ನನಗೆ ಸಂಸ್ಕಾರ ಅಲ್ಲ. ನಿಮಗೆ ಕಲ್ಸ್ಕೊಟ್ಟಿದ್ರೆ ಅದನ್ನೇ ಮಾಡಿ, ನಂದೇನ ಅಡ್ಡ ಬರಲ್ಲ, ಗೊತ್ತಾಯ್ತು. ನೀವು ಎಷ್ಟು ಸತ್ಯ ಹೇಳ್ತೀರಿ, ಅಲ್ಲ ನೀವು ಎಷ್ಟು ಸತ್ಯ ಹೇಳ್ತೀರಿ ಅಂತ ಜಗತ್ತು ಗೊತ್ತಿದೆ. ಅಲ್ಲ, ನೀವು ಸತ್ಯ ಎಷ್ಟು ಹೇಳ್ತೀರಿ ಅಂತ ಜಗತ್ತು ಗೊತ್ತಿದೆ. ಹಾಗಾಗಿ ಅವತ್ತು ನೀವು ಬಂದು ಕೂತ್ಕೊಂಡು ಇದೇ ವೆಸ್ಟ್ ಎಂಡ್ ಅಲ್ಲೇ ಕೂತ್ಕೊಂಡು, ನಾನು ಬೇರೆ ಎಲ್ಲೂ ಹೇಳ್ತಿಲ್ಲ, ಇದೇ ವೆಸ್ಟ್ ಎಂಡ್ ಅಲ್ಲೇ ಕೂತ್ಕೊಂಡು ರಾತ್ರಿ 1 ಗಂಟೆ 2 ಗಂಟೆವರೆಗೂ ಅಣ್ಣ ಹಿಂಗ್ ಉಳ್ಸೋಣ ಅಣ್ಣ, ಹಿಂಗ್ ಗೌರ್ಮೆಂಟ್ ಉಳ್ಸೋಣ ಅಣ್ಣ, ಹಿಂಗ್ ಉಳ್ಸೋಣ ಅಣ್ಣ, ಆ 4 ಜನ ನಾನು ಕರ್ಕೊಂಬತ್ತೀನಿ ಅಣ್ಣ, ಬಾಂಬೆಗೆ ಹೋಗಿ ನಾನು ಕರ್ಕೊಂಬತ್ತೀನಿ ಅಂತ ಈ ಕಡೆ ಹೋದ್ರಿ, ಈ ಕಡೆ 6 ಜನನ ಸಿದ್ದರಾಮಯ್ಯ ಕಳಿಸ್ತಾ ಇದ್ರು. ಇದೇನು ಜಗತ್ತು ಗೊತ್ತಿರೋ ವಿಚಾರ. ಆಯ್ತು, ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ಬಿಡೋಣ. ಡಿ ಕೆ ಶಿವಕುಮಾರ್ ಅವರು ಅವತ್ತು ನಾನು ಪ್ರಯತ್ನ ಪಟ್ಟಿದ್ದೆ ಬಾಂಬೆನಲ್ಲಿ ಮಳೆ ಬೆಳೆನಲ್ಲಿ ಎಂದಿದ್ರೆ, ಸೋಮಶೇಖರ್ ನಿನ್ನ ಪರಮಾಪ್ತ ಶಿಷ್ಯ ಅಲ್ವೇನಪ್ಪ ಗುರು? ಯಾರು? ಎಸ್ ಟಿ ಸೋಮಶೇಖರ್. ಎಸ್. ಇವತ್ತು ಯಾರೇ ಬಿತ್ಕೊಂಡು ಓಡಾಡ್ತಿದ್ದಾರೆ ಅವರು? ನಾನು ಕಾಂಗ್ರೆಸ್ ಸೇರ್ತೀನಿ, ಡಿ ಕೆ ಶಿವಕುಮಾರ್ ನನ್ನ ಗುರು ಹೇಳ್ತಿಲ್ವಾ? ಅವತ್ತಾಕೆ ಅವ್ರನ್ನ ವಾಪಸ್ ಕರ್ಕೊಂಬಂದು ನೀನು ಸೇರಿಸ್ಲಿಲ್ಲ? ಇದೇ ಮುನ್ರತ್ನಂ ಅವ್ರು ಯಾರು ಶಿಷ್ಯ ಇದ್ರು? ಇದೇ ಸುಧಾಕರ್ ಯಾರು ಶಿಷ್ಯ ಇದ್ರು? ಎಷ್ಟು ಜನದ ಹೆಸರು ಕೊಡ್ಬಲ್ಲೆ ನಾನು ನಿಮಗೆ? ಆದ್ರೆ ಇವತ್ತು ನೀವು ಹೇಳ್ತೀರಿ, 2 ದ್ವಂದ್ವ ನೋಡಿ ಅವ್ರದ್ದು, ಡಿ ಕೆ ಶಿವಕುಮಾರ್ ಅವ್ರದ್ದು. ಗ್ರಾಮಾಂತರದಲ್ಲಿ ಹೇಳ್ತಾರೆ, ನಾನು ಅನಿತಾ ಕುಮಾರಸ್ವಾಮಿ ಅವ್ರಿಗೆ ಹೇಳಿದೆ, ಚಲುವರಾಯ ಸ್ವಾಮಿ ಮನೆಗೆ ಹೋಗಿ ಕೇಳ್ಕೊಳಮ್ಮ, ಎಲೆಕ್ಷನ್ ಆಗುತ್ತೆ ಅಂತ ಹೇಳಿದೆ, ಕುಮಾರಸ್ವಾಮಿ ಅವ್ರು ಬೇಡ ಅಂತ ಹೇಳಿದ್ರು ಅಂತ ಇಲ್ಲಿ ಹೇಳ್ತಾರೆ. ಅಲ್ಲಿ ಹೇಳ್ತಾರೆ ಹೋಗಿ ಚಲುವರಾಯ ಸ್ವಾಮಿ ಟೀಮೇ ಈ ಸರ್ಕಾರನ ಉಳಿಸಿದ್ದು ಅಂತ ಅಲ್ಲಿ ಹೇಳ್ತಾರೆ. ಚಲುವರಾಯ ಸ್ವಾಮಿ ಅವ್ರನ್ನ ಸರಿಪಡಿಸ್ಕೊಂಡಿದ್ರೆ ಇದು ಸರಿ ಹೋಗ್ತಾ ಇತ್ತು ಅಂತ ಅಲ್ಲಿ ಹೇಳ್ತಾರೆ. ಇದು ಕಾಂಗ್ರೆಸ್ಸಿನ ನಾಯಕರು, ಕಂಪ್ಲೀಟ್ ಮಾಡ್ತೀನಿ, ಕಾಂಗ್ರೆಸ್ಸಿನ ನಾಯಕರು ಈ ದ್ವಂದ್ವ ಹೇಳಿಕೆ ಹೇಳ್ತಿಲ್ವಾ? ಯಾರು ಹೇಳಿದ್ದು? ಮಂಡ್ಯದಲ್ಲೇ ಮೊನ್ನೆ ತಾನೇ ಸಿದ್ದರಾಮಯ್ಯನವರು ಈ ಸುಮಲತನ್ನ ಗೆಲ್ಸಿದ್ದು ನಾವು ಅಂತ ಹೇಳಿದ್ದು ಸಿದ್ದರಾಮಯ್ಯನವರು. ನಾವ್ ಹೇಳಿದ್ರು, ಓಪನ್ ಆಗಿ. ಮತ್ತೆ ಏನ್ ಅರ್ಥ ಇದು? ಸಿದ್ದರಾಮಯ್ಯ ಒಂದೇ ನಿಮಿಷ, ಇದು ಸಿದ್ದರಾಮಯ್ಯ ಕಾಂಗ್ರೆಸ್ ಬೇರೆ, ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಬೇರೆ ಇದೆಯಾ ಈ ರಾಜ್ಯದಲ್ಲಿ? ಬಂದೆ ನಟರಾಜ್ ಗೌಡ್ರೆ, ಮಹೇಶ್, ಅಲ್ಲಿ ಇನ್ನೂ ಒಂದು ಮಾತು ಬರುತ್ತೆ ನಿಮಗೆ ಸಂಬಂಧಪಟ್ಟಿದ್ದು, ಅದಕ್ಕೆ ಹೇಳಿದ್ದು. ಡಿ ಕೆ ಶಿವಕುಮಾರ್ ಅವ್ರು ಮಾತನಾಡಬೇಕಾದ್ರೆ ಯಡಿಯೂರಪ್ಪನ ಜೈಲಿಗೆ ಕಳಿಸಿದವ್ರ ಜೊತೆ ಯಡಿಯೂರಪ್ಪ ಕೈ ಹಿಡ್ಕೊಂಡಿದ್ದಾರೆ ಅಂತ, ಅಲ್ಲಿ ಆ ವಿಚಾರನೂ ಬರುತ್ತೆ. ಒಂದು 2 ಪಕ್ಷಗಳ ಚರ್ಚೆಗಳನ್ನ ಕೇಳಿದೆ ಸಿದ್ದರ. ಒಂದು ಸ್ಪಷ್ಟ ಆಗ್ತಕ್ಕಂಥದ್ದು, ಒಂದು ಕೃತಜ್ಞತೆ, ನಂಬಿಕೆ, ವಿಶ್ವಾಸ, ಸಂಬಂಧ ಅಂತಕ್ಕಂಥದ್ದು ಕಾಂಗ್ರೆಸ್ DNA ಇಲ್ಲ ಅನ್ನೋಂಥದ್ದು ಗೋಚರ ಆಗ್ತದೆ. ರಾಜಕೀಯದಲ್ಲೇ ಇಲ್ಲ ಬಿಡ್ರಿ, ರಾಜಕೀಯದಲ್ಲೇ ಇಲ್ಲ. ಕಾಂಗ್ರೆಸ್ ಅವ್ರಿಗೆ ಯಾಕೆ ಹೇಳ್ತೀರಾ? ಆಯ್ತಾ, ಒಂದು ಗೋಚರ ಇಲ್ಲ ಅಂತ ಅನ್ಸುತ್ತೆ. ಏನು ಒಟ್ಟು ವಿದ್ಯಮಾನ ಇವತ್ತೇನು ಡಿ ಕೆ ಶಿವಕುಮಾರ್ ಅವರು ಕಳೆದ 3 ದಿನದಿಂದ ಪ್ಯಾನಿಕ್ ಆಗಿ ಅವರ ಒಂದೊಂದು ಹೇಳಿಕೆ, ಪ್ಯಾನಿಕ್ಕಿನ ಹಿಂದೆ ಏನಿತ್ತು ಅಂತಂತಂದ್ರೆ, ಒಂದು ಸಮುದಾಯದ ನಾಯಕತ್ವದ ಒಂದು ವೈಭವೀಕರಣದ ಪಾಠ ನಡೀತಿತ್ತು. ಇದು ಹೆಚ್ಚಾಗಿ ಪಾರ್ಲಿಮೆಂಟ್ ಚುನಾವಣೆ ಅನ್ನೋದಕ್ಕಿಂತ ಮೇಲಾಗಿ ಕಾಂಗ್ರೆಸ್ಸಿನ ಒಳ ರಾಜಕಾರಣದ ಒಂದು ಒಳ ತಿರುವುಗಳು ಏನಂದರೆ ಡಾಮಿನೆಂಟ್ ಫ್ಯಾಕ್ಟರ್ ಇತ್ತು. ನಮ್ಮ ಸ್ನೇಹಿತರು ಹೇಳ್ದಂಗೆ, ನಾನು ಈ ಸಮುದಾಯದ ನಾಯಕ, ನನಗೆ ಆಶೀರ್ವಾದ ಮಾಡಿ ಬೆಂಬಲ ಕೊಡಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಆ ಭಾಗದಲ್ಲಿರ್ತಕ್ಕಂಥ ಮಂಡ್ಯ ಇರ್ಬೋದು, ಬೇರೆ ಬೇರೆ ಭಾಗದಲ್ಲಿ ಒಂದಷ್ಟು ಒಕ್ಕಲಿಗ ಸಮಾಜ ದೊಡ್ಡ ಪ್ರಮಾಣದಲ್ಲಿ ಇದಕ್ಕೆ ಬೆಲೆಯನ್ನು ಕೊಡ್ತು. ಆದರೆ ಯಾವಾಗ ಮತ್ತೆ ಕುಮಾರಸ್ವಾಮಿ ಅವರು
ಪ್ರಸ್ತುತ ರಾಜಕಾರಣದ ಏನು ಇವತ್ತಿನ ಘಟ್ಟದ ಒಳಗಡೆ ಏನು ಆ ಒಂದು ಗ್ಲೋರಿಫಿಕೇಶನ್, ಆ ಚುನಾವಣಾ ರಾಜಕೀಯದ ಗೆಲುವಿನ ಹೊಸ್ತಿಲಲ್ಲಿರುವಂಥ ಸಂದರ್ಭದಲ್ಲಿ ಯಾವುದೋ ಒಂದು ವೋಟ್ ಬ್ಯಾಂಕ್ ನನ್ನ ಕೈಗೆ ಬಂದ್ಬಿಟ್ಟಿತ್ತು, ಅದು ಮತ್ತೆ ಹೋಗುತ್ತೆ ಅಂತಂದರೆ ಅವ್ರು ಕಾಂಗ್ರೆಸ್ಸಿನ ಒಳಗಡೆ ಅವ್ರಲ್ಲಿರ್ತಕ್ಕಂಥ ಸ್ಥಾನ ಮತ್ತು ಆ ಅಭದ್ರತೆಯ ಭಯ ಈ ಥರ ಆಗ್ತಾ ಇದೆ ಅಂತ ಒಂದು ಪ್ರಶ್ನೆ. ಅಮೃತ ಕೊಟ್ಟವರಿಗೆ ವಿಷ ಹಾಕ್ತೀರಾ ಅಂತ ಡಿ ಕೆ ಶಿವಕುಮಾರ್ ಕೇಳಿದ್ರು. ಯಾವಾಗ ಯಾರು ಅಮೃತ ಕೊಟ್ಟರು, ಯಾವಾಗ ವಿಷ ಹಾಕಿದ್ರು, ಒಂದಕ್ಕೆ ಅವ್ರು ಕ್ಲಾರಿಟಿ ಕೊಟ್ಟರು. ಯಾರು? ಗಂಗಾಧರ ಮೂರ್ತಿ ಅವರು. ಈಗ ನಿಮ್ಮ ಸರ್ದಿ. ಈಗ ನಿಮ್ಮ ಪ್ರಶ್ನೆಗೆ ಮುಂಚೆ ಗಂಗಾಧರ ಮೂರ್ತಿ ಅವರು ಹೇಳಿ ಮಾತಿಗೆ, ಯಾರು ಶಾಸಕರಿಗೆ ಸಿಗದಲ್ಲೇ ಪಂಚತಾರಾ ಹೋಟ್ಲ ಕುತ್ಕೊಂಡು ಮೋಜು ಮಸ್ತಿ ಮಾಡ್ತಿದ್ರು ಅವರಿಂದ ಸರ್ಕಾರ ಬಿದ್ದಲ್ಲ. ಇದೆಲ್ಲ ಚರ್ಚೆ ಅವರು ಶಾಂತಿವನ ಅಂತ ಮೆನ್ಷನ್ ಮಾಡಿದ್ದಾರೆ. ಇವ್ರು ಹೇಳ್ತಾರಲ್ಲ, ಬಿಜೆಪಿಯ ಶಾಸಕರು, ಜೆಡಿಎಸ್ ಶಾಸಕರು, ಕಾಂಗ್ರೆಸ್ ಶಾಸಕರು 50 ಶಾಸಕರುಗಳಿಂದ ಇವ್ರ ಮೇಲೆ ಆರೋಪ ಬಂತು. ಯಾರ ಕೈಗೂ ಸಿಗೋದಿಲ್ಲ, ಪಂಚತಾರಾ ಹೋಟ್ಲಗಳು ಮೋಜು ಮಸ್ತಿ ಮಾಡ್ತಾ ಇದ್ದಾರೆ ಅಂತ. ಅಲ್ಲಿಗೆ ಹೋಗ್ಬೇಕಂದ್ರೆ 5 ಹಂತದ ಸೆಕ್ಯೂರಿಟಿ ದಾಟ್ಕೊಂಡು ಹೋಗ್ಬೇಕು. ಕೊನೆಗೆ ಹೋಗೋಕ್ಕಾಗೋದು ಒಬ್ರಿಗೇನೆ, ಅದು ಹಾಸನದ ಒಬ್ಬರು ಜೆಡಿಎಸ್ ಶಾಸಕರಿಗೆ ಅಂತ. ಈ ರೀತಿಯ ದುಸ್ಥಿತಿ ತಗೊಂಡು ಬಂದು ಕೊಟ್ಟಂತ ಅವಕಾಶವನ್ನ ಹಾಳು ಮಾಡಿ ಹೋಗಿ ಅಮೆರಿಕಾಗೆ ಹೋಗಿ ಸೇರ್ಕೊಂಡ್ರು. ಸರ್ಕಾರ ಇದೆಲ್ಲ ಇದು ವ್ಯವಸ್ಥೆ. ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಉತ್ತರ ಕೊಡ್ಲಿಲ್ಲ. ಉಳಿಬೇಕಿಲ್ಲ, ಅದೇನೆ ಅಮೃತ ಕೊಟ್ಟವರಿಗೆ ವಿಷ ಹಾಕ್ತಾರೆ ಅಂದ್ರು. ಯಾರು? ಡಿ ಕೆ ಶಿವಕುಮಾರ್ ಯಾವಾಗ ಸಿದ್ದರಾಮಯ್ಯ ಕುಮಾರಸ್ವಾಮಿ ಅವ್ರಿಗೆ ಅಮೃತ ಕೊಟ್ಟಿದ್ರು? ನಂಬರ್ 1. ಯಾವಾಗ ವಿಷ ಹಾಕಿದ್ರು? ನೋಡಿ, ಮಾನ್ಯ ಡಿ ಕೆ ಶಿವಕುಮಾರ್ ಆಗಲಿ, ಮಾನ್ಯ ಸಿದ್ದರಾಮಯ್ಯನವರಾಗಲಿ, ಇಬ್ಬರೂ ಕೂಡ ಕುದುರೆ ವ್ಯಾಪಾರ ಆಪರೇಷನ್ ಕಮಲ ಮಾಡ್ತವ್ರೆ ಬಿಜೆಪಿ ಇವರು ಅಂತ ಹೇಳಿ ಕುಮಾರಸ್ವಾಮಿ ಅವರಿಗೆ ಎಚ್ಚರಿಕೆ ಕೊಟ್ಟರು ಕೂಡ, ಶಾಸಕರನ್ನ ಸರಿಯಾಗಿ ಗೌರವದಿಂದ ನಡೆಸ್ಕೊಳ್ಳಿ, ನೀವು ಶಾಸಕರ ಕೈಗೆ ಸಿಗಿ, ನೀವು ಶಾಸಕರ ಕೆಲಸವನ್ನ ಮಾಡಿಕೊಡಿ, ಇಲ್ಲ ಸರ್ಕಾರಕ್ಕೆ ತೊಂದರೆ ಆಗ್ತದೆ ಅಂತ ಹೇಳಿದ್ರು ಕೂಡ ಇವರು ಅವ್ರಿಗೆ ಅವಕಾಶ ಮಾಡಿಕೊಟ್ಟು, ವಿಶ್ವನಾಥ್ ಯಾರು ಎಲ್ಲಿ ಪಕ್ಷದಲ್ಲಿದ್ರು? JDS ಅಲ್ಲಿದ್ರು. ಗೋಪಾಲಯ್ಯ ಯಾವ ಪಕ್ಷದಲ್ಲಿದ್ರು? JDS ಅಲ್ಲಿದ್ರು. ನಾರಾಯಣಗೌಡ ಯಾವ ಪಕ್ಷದಲ್ಲಿದ್ರು? JDS ಅಲ್ಲಿದ್ರು. ಉಳಿದವರು ಕಾಂಗ್ರೆಸ್ ಅಲ್ಲಿದ್ರು. ಅದನ್ನ ಹೇಳೋದೇ ಇಲ್ಲ ನೀವು. ಅವ್ರದ್ದು ಸೇರಿ ನಾನು ಹೇಳ್ತಿದ್ದಿಲ್ಲ. ಇವರೇನೋ ಯಾರೋ ಕಳಿಸ್ಬಿಟ್ರು ಏನೋ ಎದೆ ಬಗದ್ರೆ ST ಸೋಮಶೇಖರ್ ಅಲ್ಲಿ ಕುಮಾರ್ DK ಕಾಣ್ತಾ ಇದ್ರಲ್ಲ, ಇವ್ರ ಶಾಸಕರು ಯಾರಿದ್ರು? ಇವರೆಲ್ಲ ಓದೋದು ಯಾರಿಂದ ಹೋದ್ರು? ಕುಮಾರಸ್ವಾಮಿ ಕಳ್ಸಿಕೊಟ್ರಾಗಿದ್ರೆ ಇಲ್ವಲ್ಲ. ಆಪರೇಷನ್ ಕಮಲ ಮಾಡಿದ್ರು, ಕುದುರೆ ವ್ಯಾಪಾರ ಮಾಡಿದ್ರು. ಯಾರಿಂದ? ನಿಮ್ಮ ದುರ್ಬಲತೆಯಿಂದ. ನೀವು ಯಾರ ಕೈಗೆ ಸಿಗದಲ್ಲ. ನೀವು ಇದ್ರಲ್ಲ ಸ್ವಾಮಿ, ಅವಾಗ ಸರ್ಕಾರ ಉಳಿದಿದ್ರೆ ನಿಮ್ ಸರ್ಕಾರನೂ ಉಳಿತಿತ್ತಲ್ಲ. ನಮ್ಮ ಸರ್ಕಾರ ಉಳಿತಿತ್ತು, ನಾವು ಪ್ರಯತ್ನ ಮಾಡಿದ್ವಿ. ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಬಾಂಬೆಗೆ ಹೋಗಿ ರಸ್ತೆಯಲ್ಲಿ ಕುಳಿತು ಎಷ್ಟು ಪ್ರತಿಭಟನೆ ಮಾಡಿ ಎಲ್ಲಾ ಶಾಸಕರು ಕರ್ಕೊಂಬರ್ಗೆ ಎಷ್ಟು ಪ್ರಯತ್ನ ಮಾಡಿದ್ರು? ಕುಮಾರಸ್ವಾಮಿ ಅವರ ಪ್ರಯತ್ನ ಮಾಡಿದ್ರ ಏನಾದ್ರು? ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿ ಏನಾದ್ರು ಪ್ರಯತ್ನ ಮಾಡಿದ್ರ? ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿ ಪಂಚತಾರಾ ಹೋಟ್ಲಲ್ಲಿ ಅಮೆರಿಕದಲ್ಲಿ ಹೋಗಿ ಸೇರ್ಕೊಂಡ್ರು ಹೊರತು ಸರ್ಕಾರ ಉಳಿಸ್ಲಿಕ್ಕೆ ಯಾವ ಪ್ರಯತ್ನವನ್ನು ಮಾಡಲಿಲ್ಲ. ಪ್ರಯತ್ನ ಮಾಡಿದ್ರು ಕಾಂಗ್ರೆಸ್ನವರೇನೆ. ಆದ್ರೆ ಆರೋಪ ಮಾಡೋದು ಕುಮಾರಸ್ವಾಮಿ ಅವರಾಗ್ಲಿ. ಹಾಗಾದ್ರೆ ಒಂದು ಬ್ರೇಕ್ ತಗೊಳ್ಳೋ ಟೈಮ್. ಹಾಗಾದ್ರೆ ಡಿ ಕೆ ಶಿವಕುಮಾರ್ ಇವತ್ತೊಂದು ಸವಾಲ್ ಹಾಕಿದ್ದಾರೆ ಕುಮಾರಸ್ವಾಮಿ ಅವರಿಗೆ, ಬಂದು ಹಾಸನಾಂಬೆ ಮೇಲೆ ಆಣೆ ಮಾಡ್ಲಿ, ಸರ್ಕಾರ ಉಳಿಸೋದಕ್ಕೆ ನಾವು ಪ್ರಯತ್ನ ಪಟ್ನ ಅಥವಾ ನಾನೇ ಸರ್ಕಾರ ಹೋಗೋದಕ್ಕೆ ಕಾರಣ ಆದ್ನ ಅಂತ. ಕುಮಾರಸ್ವಾಮಿ ಅವರು ಕೂಡ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ.